ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಬಿಜೆಪಿ ನಾಳೆಯಿಂದ ಬೃಹತ್ ಹೋರಾಟಕ್ಕೆ ವೇದಿಕೆಯನ್ನ ಸಿದ್ಧಪಡಿಸಿಕೊಳ್ತಾ ಇದೆ. ಆದ್ರೆ ಮೈತ್ರಿ ಪಕ್ಷವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಫೇಲ್ಯೂರ್ ಆಯ್ತಾ ಈ ವಿಚಾರದಲ್ಲಿ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬೆಲೆ ಏರಿಕೆ ಹೋರಾಟದಲ್ಲಿ ಒಗ್ಗಟ್ಟಿನ ಕೊರತೆ ಕಾಣ್ತಾ ಇದೆ. ಬಿಜೆಪಿ ಹಾಗೂ ಜೆಡಿಎಸ್ ನಲ್ಲಿ ಸಮನ್ವಯದ ಕೊರತೆ ಉದ್ಭವ ಆಗಿದೆ. ನಾಳೆಯೇ ಅಹೋರಾತ್ರಿ ಧರಣಿಯಲ್ಲಿ ಜೆಡಿಎಸ್ ಗೈರಾಗ್ತಾ ಇದೆ. ಬಿಜೆಪಿ ನಾಳೆಯಿಂದ ಅಹೋರಾತ್ರಿ ಧರಣಿಗೆ ಕರೆ ಕೊಟ್ಟಿದೆ. ಈ ಬಗ್ಗೆ ಹೇಳಿರೋದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಜೆಡಿಎಸ್ನವರು ಭಾಗಿಯಾಗ್ತಿದ್ದಾರೆ ಸರ್ ಈ ಹೋರಾಟದಲ್ಲಿ. ಅವ್ರದ್ದೇ ಆದಂತ ಬೇರೆ ಕಾರಣಕ್ಕೋಸ್ಕರ ಬರ್ತಾ ಇಲ್ಲ, ಅವರು ಬೇರೆ ಹೋರಾಟ ಮಾಡುತ್ತಾರೆ. ಅದಕ್ಕೂ ಸಹ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ. ಜೆಡಿಎಸ್ನವರು ಭಾಗಿಯಾಗ್ತಿದ್ದಾರೆ ಸರ್ ಈ ಹೋರಾಟದಲ್ಲಿ. ಅವ್ರದ್ದೇ ಆದಂತ ಬೇರೆ ಕಾರಣಕ್ಕೋಸ್ಕರ ಬರ್ತಾ ಇಲ್ಲ, ಅವರು ಬೇರೆ ಹೋರಾಟ ಮಾಡುತ್ತಾರೆ. ಅದಕ್ಕೂ ಸಹ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ. ಜೆಡಿಎಸ್ನವರು ಭಾಗಿಯಾಗ್ತಿದ್ದಾರೆ ಸರ್ ಈ ಹೋರಾಟದಲ್ಲಿ. ಅವ್ರದ್ದೇ ಆದಂತ ಬೇರೆ ಕಾರಣಕ್ಕೋಸ್ಕರ ಬರ್ತಾ ಇಲ್ಲ, ಅವರು ಬೇರೆ ಹೋರಾಟ ಮಾಡುತ್ತಾರೆ. ಅದಕ್ಕೂ ಸಹ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ. ಜೆಡಿಎಸ್ನವರು ಭಾಗಿಯಾಗ್ತಿದ್ದಾರೆ ಸರ್ ಈ ಹೋರಾಟದಲ್ಲಿ. ಅವ್ರದ್ದೇ ಆದಂತ ಬೇರೆ ಕಾರಣಕ್ಕೋಸ್ಕರ ಬರ್ತಾ ಇಲ್ಲ, ಅವರು ಬೇರೆ ಹೋರಾಟ ಮಾಡುತ್ತಾರೆ. ಅದಕ್ಕೂ ಸಹ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ. ಜೆಡಿಎಸ್ನವರು ಭಾಗಿಯಾಗ್ತಿದ್ದಾರೆ ಸರ್ ಈ ಹೋರಾಟದಲ್ಲಿ. ಅವ್ರದ್ದೇ ಆದಂತ ಬೇರೆ ಕಾರಣಕ್ಕೋಸ್ಕರ ಬರ್ತಾ ಇಲ್ಲ, ಅವರು ಬೇರೆ ಹೋರಾಟ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಯಾಕೆ ಈಗ ಮೈತ್ರಿಯಲ್ಲಿ ಸಮನ್ವಯತೆ ಎದ್ದು ಕಾಣ್ತಾ ಇಲ್ಲ? ಹೋರಾಟದಲ್ಲಿ ಮೈತ್ರಿ ಗಟ್ಟಿಯಾಗಿದ್ದು ಹೋರಾಟ ಹೆಚ್ಚಾಗಬೇಕಿತ್ತು, ಆದ್ರೆ ಆರಂಭದಲ್ಲೇ ಹಿನ್ನಡೆ. ನಾಗೇಂದ್ರ ಬಾಬು, ಖಂಡಿತವಾಗ್ಲು ಈಗಾಗಲೇ ಬಿಜೆಪಿ ಮೂಡ ವಿಚಾರವಾಗಿ ಪಾದಯಾತ್ರೆಯನ್ನು ಕೂಡ ಮಾಡಿತ್ತು, ಯಶಸ್ವಿ ಕೂಡ ಆಯ್ತು. ಆದರೆ ಈಗ ಬೆಲೆ ಏರಿಕೆ ವಿಚಾರದಲ್ಲಿ ಯಾಕೋ ಆ ರೀತಿಯಾದಂತಹ ಸಮನ್ವಯತೆ ಈಗ ಕಾಣಿಸ್ತಾ ಇಲ್ಲ. ಸೊ ಪ್ರಮುಖವಾಗಿ ಕಾರಣ ನೋಡೋದಾದ್ರೆ, ಕುಮಾರಸ್ವಾಮಿ ಅವರು ಈಗಾಗಲೇ ಕೇಂದ್ರ ಸಚಿವರಾಗಿ ಒಂದ್ ಕಡೆ ದೆಹಲಿಗೆ ತೆರಳಿದ್ದಾರೆ, ಸಂಸತ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಮತ್ತೊಂದ್ ಕಡೆ ಇಲ್ಲಿರ್ತಕ್ಕಂಥ ನಾಯಕರು ಬೇರೆ ಹೋರಾಟಗಳಲ್ಲಿ ಕೂಡ ಭಾಗಿಯಾಗ್ತಾ ಇರೋದ್ರಿಂದ ಇಲ್ಲಿ ಬಿಜೆಪಿ ಜೊತೆಗೆ ಸೇರ್ತಾ ಇಲ್ಲ, ಅವರು ಬೇರೆ ರೀತಿಯಾದಂತಹ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಈಗಾಗಲೇ ಯಡಿಯೂರಪ್ಪನವರು ಸ್ಪಷ್ಟಪಡಿಸಿದ್ದಾರೆ. ಸೊ ನಿನ್ನೆ ಕೂಡ ವಿಜೇಂದ್ರ ಅವರಿಗೆ ಇದೇ ಸವಾಲು ಕೂಡ ಬಂದಂತ ಸಂದರ್ಭದಲ್ಲೂ ಕೂಡ ಇಲ್ಲ, ಅವರು ಇದೇ ರೀತಿಯಾದಂತಹ ಬೇರೆ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಹಾಗಾಗಿ ನಮ್ಮ ಜೊತೆ ಈ ಒಂದು ಹೋರಾಟಕ್ಕೆ ಬರ್ತಾ ಇಲ್ಲ, ಕೇವಲ ಬಿಜೆಪಿ ಮಾತ್ರ ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಈಗ ಪಕ್ಷ ಭೇದವನ್ನು ಮರೆತು ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅನ್ನುವಂಥ ಮಾತನ್ನ ಈಗಾಗಲೇ ಯಡಿಯೂರಪ್ಪನವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಸೊ ಅಂದ್ರೆ ಇದು ಸಾರ್ವಜನಿಕರಿಗೆ ಆಗಿರುವಂತಹ ತೊಂದರೆ ಬೆಲೆ ಏರಿಕೆ ಆಗಿದೆ. ಈ ಬೆಲೆ ಏರಿಕೆಯ ವಿರುದ್ಧ ಸಾರ್ವಜನಿಕರು ನಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಬರಬೇಕು ಅನ್ನುವಂಥ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಒಟ್ಟಾರೆಯಾಗಿ ಈವರೆಗೂ ಏನೆಲ್ಲ ಬೆಲೆ ಏರಿಕೆ ಆಗಿದೆ, ಅದು ಹಾಲಾಗಿರ್ಬೋದು, ನೀರಾಗಿರ್ಬೋದು, ವಿದ್ಯುತ್ ಆಗಿರ್ಬೋದು ಮತ್ತು ಮೆಟ್ರೋ ಪ್ರಯಾಣ ದರ ಆಗಿರ್ಬೋದು, ಎಲ್ಲದರ ದರವೂ ಕೂಡ ಹೆಚ್ಚಾಗಿದೆ. ಜನಸಾಮಾನ್ಯನಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಬೆಲೆ ಏರಿಕೆ ಏನಿದೆ, ಈ ಬೆಲೆ ಏರಿಕೆಯ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕು. ಹೆಚ್ಚಿರ್ತಕ್ಕಂಥ ಬೆಲೆ ಏರಿಕೆಯನ್ನ ಒತ್ತೆ ವಾಪಸ್ಸನ್ನ ಪಡ್ಕೋಬೇಕು. ಅದು ಡೀಸೆಲ್, ಪೆಟ್ರೋಲ್ ಆಗಿರ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ನೆಲ ಬಾಡಿಗೆ ಆಗಿರ್ಬೋದು ಮತ್ತು ಬೇರೆ ಬೇರೆ ವಿಚಾರದಲ್ಲೂ ಕೂಡ ಈ ಒಂದು ಬೆಲೆ ಏರಿಕೆ ಆಗಿದೆ. ಇದೆಲ್ಲವನ್ನು ಕೂಡ ಸರ್ಕಾರ ವಾಪಸ್ ಪಡ್ಕೋಬೇಕು. ಹಾಗಾಗಿ ನಾವು ಅಹೋರಾತ್ರಿ ಹೋರಾಟವನ್ನ ಮಾಡ್ತಾ ಇದ್ದೀವಿ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಹೀಗಾಗಿ ನಾಳೆ ಬಹುತೇಕ ಬಿಜೆಪಿಯ ಹಾಲಿ ಶಾಸಕರು, ಮಾಜಿ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಬಹುತೇಕ ಪದಾಧಿಕಾರಿಗಳೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಅದಾದ ಬಳಿಕ ನಾಡಿದ್ದು ಆ ಜಿಲ್ಲಾವಾರು ಒಂದು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ಹೋರಾಟ ಎಲ್ಲಿಗೆ ತಲುಪುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಯತ್ನಾಳ್ ಅವರ ಉಚ್ಚಾಟನೆ ವಿಚಾರವಾಗಿ ಬಿಎಸ್ ಯಡಿಯೂರಪ್ಪ ಅವರ ಬಳಿ ಪ್ರತಿಕ್ರಿಯೆ ಕೇಳಿದಾಗ ನೋ ರಿಯಾಕ್ಷನ್, ಆ ಬಗ್ಗೆ ನಾನು ಏನನ್ನು ಮಾತನಾಡೋದಿಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಇವತ್ತೇ ಅಲ್ಲ, ಯಾವಾಗಿಂದ ರೆಬಲ್ಸ್ ನಾಯಕರು ಯಡಿಯೂರಪ್ಪ ಹಾಗೂ ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿಕೊಂಡು ಬರ್ತಾ ಇದ್ರು, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಏನೇ ಒಂದು ಪ್ರಶ್ನೆಯನ್ನ ಕೇಳಿದಾಗೂ ಕೂಡ ನೋ ಕಮೆಂಟ್ಸ್, ನೋ ರಿಯಾಕ್ಷನ್ ಇಷ್ಟೇ ಇದ್ದಾರೆ. ಇವತ್ತು ಕೂಡ ಹಾಗೆ ಯಡಿಯೂರಪ್ಪ ಅವರು ಏನನ್ನು ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ. ಕೇಳಿ.
ಇತ್ತೀಚೆಗೆ ಪಕ್ಷ ಕೇಂದ್ರದ ಹೈಕಮಾಂಡ್ ಯತ್ನಾಳ್ ಅವ್ರನ್ನ 6 ವರ್ಷಗಳ ನಾನು ಆ ಬಗ್ಗೆ ಯಾವುದೇ ಮಾತಾಡೋಕೆ ಇಷ್ಟಪಡೋದಿಲ್ಲ. ಇತ್ತೀಚೆಗೆ ಪಕ್ಷ ಕೇಂದ್ರದ ಹೈಕಮಾಂಡ್ ಯತ್ನಾಳ್ ಅವ್ರನ್ನ 6 ವರ್ಷಗಳ ನಾನು ಆ ಬಗ್ಗೆ ಯಾವುದೇ ಮಾತಾಡೋಕೆ ಇಷ್ಟಪಡೋದಿಲ್ಲ. ಯತ್ನಾಳ್ ಅವ್ರನ್ನ 6 ವರ್ಷಗಳ ನಾನು ಆ ಬಗ್ಗೆ ಯಾವುದೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಬಿಜೆಪಿ ನಾಳೆಯಿಂದ ಬೃಹತ್ ಹೋರಾಟಕ್ಕೆ ವೇದಿಕೆಯನ್ನ ಸಿದ್ಧಪಡಿಸಿಕೊಳ್ತಾ ಇದೆ. ಆದ್ರೆ ಮೈತ್ರಿ ಪಕ್ಷವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಫೇಲ್ಯೂರ್ ಆಯ್ತಾ ಈ ವಿಚಾರದಲ್ಲಿ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬೆಲೆ ಏರಿಕೆ ಹೋರಾಟದಲ್ಲಿ ಒಗ್ಗಟ್ಟಿನ ಕೊರತೆ ಕಾಣ್ತಾ ಇದೆ. ಬಿಜೆಪಿ ಹಾಗೂ ಜೆಡಿಎಸ್ನಲ್ಲಿ ಸಮನ್ವಯದ ಕೊರತೆ ಉದ್ಭವ ಆಗಿದೆ. ನಾಳೆಯೇ ಅಹೋರಾತ್ರಿ ಧರಣಿಯಲ್ಲಿ ಜೆಡಿಎಸ್ ಗೈರಾಗ್ತಾ ಇದೆ. ಬಿಜೆಪಿ ನಾಳೆಯಿಂದ ಅಹೋರಾತ್ರಿ ಧರಣಿಗೆ ಕರೆ ಕೊಟ್ಟಿದೆ. ಈ ಬಗ್ಗೆ ಹೇಳಿರೋದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಜೆಡಿಎಸ್ನವರು ಭಾಗಿಯಾಗ್ತಿದ್ದಾರೆ ಸರ್ ಈ ಹೋರಾಟದಲ್ಲಿ. ಅವ್ರದ್ದೇ ಆದಂತ ಬೇರೆ ಕಾರಣಕ್ಕೋಸ್ಕರ ಬರ್ತಾ ಇಲ್ಲ. ಅವರು ಬೇರೆ ಹೋರಾಟ ಮಾಡುತ್ತಾರೆ. ಅದಕ್ಕೂ ಸಹ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ. ಜೆಡಿಎಸ್ನವರು ಭಾಗಿಯಾಗ್ತಿದ್ದಾರೆ ಸರ್ ಈ ಹೋರಾಟದಲ್ಲಿ. ಅವ್ರದ್ದೇ ಆದಂತ ಬೇರೆ ಕಾರಣಕ್ಕೋಸ್ಕರ ಬರ್ತಾ ಇಲ್ಲ. ಅವರು ಬೇರೆ ಹೋರಾಟ ಮಾಡುತ್ತಾರೆ. ಅದಕ್ಕೂ ಸಹ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ. ಜೆಡಿಎಸ್ನವರು ಭಾಗಿಯಾಗ್ತಿದ್ದಾರೆ ಸರ್ ಈ ಹೋರಾಟದಲ್ಲಿ. ಅವ್ರದ್ದೇ ಆದಂತ ಬೇರೆ ಕಾರಣಕ್ಕೋಸ್ಕರ ಬರ್ತಾ ಇಲ್ಲ. ಅವರು ಬೇರೆ ಹೋರಾಟ ಮಾಡುತ್ತಾರೆ. ಅದಕ್ಕೂ ಸಹ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ. ಜೆಡಿಎಸ್ನವರು ಭಾಗಿಯಾಗ್ತಿದ್ದಾರೆ ಸರ್ ಈ ಹೋರಾಟದಲ್ಲಿ. ಅವ್ರದ್ದೇ ಆದಂತ ಬೇರೆ ಕಾರಣಕ್ಕೋಸ್ಕರ ಬರ್ತಾ ಇಲ್ಲ. ಅವರು ಬೇರೆ ಹೋರಾಟ ಮಾಡುತ್ತಾರೆ. ಅದಕ್ಕೂ ಸಹ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ. ಜೆಡಿಎಸ್ನವರು ಭಾಗಿಯಾಗ್ತಿದ್ದಾರೆ ಸರ್ ಈ ಹೋರಾಟದಲ್ಲಿ. ಅವ್ರದ್ದೇ ಆದಂತ ಬೇರೆ ಕಾರಣಕ್ಕೋಸ್ಕರ ಬರ್ತಾ ಇಲ್ಲ. ಅವರು ಬೇರೆ ಹೋರಾಟ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಯಾಕೆ ಈಗ ಮೈತ್ರಿಯಲ್ಲಿ ಸಮನ್ವಯತೆ ಎದ್ದು ಕಾಣ್ತಾ ಇಲ್ಲ? ಹೋರಾಟದಲ್ಲಿ ಮೈತ್ರಿ ಗಟ್ಟಿಯಾಗಿದ್ದು ಹೋರಾಟ ಹೆಚ್ಚಾಗಬೇಕಿತ್ತು, ಆದ್ರೆ ಆರಂಭದಲ್ಲೇ ಹಿನ್ನಡೆ. ನಗರ ಬಾಬು, ಖಂಡಿತವಾಗ್ಲು ಈಗಾಗಲೇ ಬಿಜೆಪಿ ಮೂಡ ವಿಚಾರವಾಗಿ ಪಾದಯಾತ್ರೆಯನ್ನು ಕೂಡ ಮಾಡಿತ್ತು, ಯಶಸ್ವಿ ಕೂಡ ಆಯ್ತು. ಆದರೆ ಈಗ ಬೆಲೆ ಏರಿಕೆ ವಿಚಾರದಲ್ಲಿ ಯಾಕೋ ಆ ರೀತಿಯಾದಂತಹ ಸಮನ್ವಯತೆ ಈಗ ಕಾಣಿಸ್ತಾ ಇಲ್ಲ. ಸೊ ಪ್ರಮುಖವಾಗಿ ಕಾರಣ ನೋಡೋದಾದ್ರೆ, ಕುಮಾರಸ್ವಾಮಿ ಅವರು ಈಗಾಗಲೇ ಕೇಂದ್ರ ಸಚಿವರಾಗಿ ಒಂದ್ ಕಡೆ ದೆಹಲಿಗೆ ತೆರಳಿದ್ದಾರೆ, ಸಂಸತ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಮತ್ತೊಂದ್ ಕಡೆ ಇಲ್ಲಿರ್ತಕ್ಕಂಥ ನಾಯಕರು ಬೇರೆ ಹೋರಾಟಗಳಲ್ಲಿ ಕೂಡ ಭಾಗಿಯಾಗ್ತಾ ಇರೋದ್ರಿಂದ ಇಲ್ಲಿ ಬಿಜೆಪಿ ಜೊತೆಗೆ ಸೇರ್ತಾ ಇಲ್ಲ, ಅವರು ಬೇರೆ ರೀತಿಯಾದಂತಹ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಈಗಾಗಲೇ ಯಡಿಯೂರಪ್ಪನವರು ಸ್ಪಷ್ಟಪಡಿಸಿದ್ದಾರೆ. ಸೊ ನಿನ್ನೆ ಕೂಡ ವಿಜೇಂದ್ರ ಅವರಿಗೆ ಇದೇ ಸವಾಲು ಕೂಡ ಬಂದಂತ ಸಂದರ್ಭದಲ್ಲೂ ಕೂಡ ಇಲ್ಲ, ಅವರು ಇದೇ ರೀತಿಯಾದಂತಹ ಬೇರೆ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಹಾಗಾಗಿ ನಮ್ ಜೊತೆ ಈ ಒಂದು ಹೋರಾಟಕ್ಕೆ ಬರ್ತಾ ಇಲ್ಲ, ಕೇವಲ ಬಿಜೆಪಿ ಮಾತ್ರ ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂತ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಈಗ ಪಕ್ಷ ಭೇದವನ್ನು ಮರೆತು ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅನ್ನುವಂತ ಮಾತನ್ನ ಈಗಾಗಲೇ ಯಡಿಯೂರಪ್ಪನವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಸೊ ಅಂದ್ರೆ ಇದು ಸಾರ್ವಜನಿಕರಿಗೆ ಆಗಿರುವಂತಹ ತೊಂದರೆ ಬೆಲೆ ಏರಿಕೆ ಆಗಿದೆ. ಈ ಬೆಲೆ ಏರಿಕೆಯ ವಿರುದ್ಧ ಸಾರ್ವಜನಿಕರು ನಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಬರಬೇಕು ಅನ್ನುವಂತ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಒಟ್ಟಾರೆಯಾಗಿ ಈವರೆಗೂ ಏನೆಲ್ಲ ಬೆಲೆ ಏರಿಕೆ ಆಗಿದೆ, ಅದು ಹಾಲಾಗಿರ್ಬೋದು, ನೀರಾಗಿರ್ಬೋದು, ವಿದ್ಯುತ್ ಆಗಿರ್ಬೋದು ಮತ್ತು ಮೆಟ್ರೋ ಪ್ರಯಾಣ ದರ ಆಗಿರ್ಬೋದು, ಎಲ್ಲದರ ದರವೂ ಕೂಡ ಹೆಚ್ಚಾಗಿದೆ.